ಏ ನಾವು ಬರ್ತಿಂದ ನಾವು ಬರ್ತೀನಿ. ನಿಂದೆಲ್ಲ ಮನೆ ಕೆಲಸ ಮುಗಿಸ್ಕೊಂಡ ಅಲ್ಲಿ ಹತ್ಯಾಗ ಸ್ವಲ್ಪ ಕಸ ಬಂದೈತೆ, ಅದನ್ನೆಲ್ಲ ಕಸ ತೆಗಸ್. ನಾಳೆ ಎಡಿಕೊಂಡು ಹೊಡಿನು. ಮೈ ಬಗ್ಗದ ಕೆಲಸ ಮಾಡಕ್ ಆಗೋದಿಲ್ಲ, ಎಲ್ಲ ನನಗ ಮಾಡೋದು ಹಸಡಿ ನೋಡಿ ಅಂದ ಬಿಟ್ಟಕ್ಕೆ ಬರ್ತೀನಿ. ಹತ್ತಿ ಇದನ್ನ ಮಾಡಿ. ನಮಸ್ಕಾರ ರೀ ಸಾಹೇಬ್ರ, ಎಲ್ಲಿ ಹೊಂಟ್ರಿ? ಹಾಕಿದ್ ನೋಡಪ್ಪ ವಾಟ ಬಾಯ್. ಏನಪ್ಪ ಎಲ್ಲಿ ಹೊಂಟಿ? ಎಲ್ಲಿ ಹೊಂಟಾರ? ಹೊರಗೆ ಹೊಂಟೀನಿ. ಹೊರಗೆ ಅದಕ್ಕ ಏನು ಕೆಲಸ ಐತಿ? ಏನ್ 12 ತಗದಿರ್ತಾವ ಮಾರೇ ನಮ್ಮ. ಅಬ್ಬಬ್ಬಬ್ಬಬ್ಬ ರಾಜ್ಕುಮಾರ, 12 ತಗದ್ ಇರ್ತಾವ ನಿನಗೆ. ಮನ್ಯಾನ ಕೆಲ್ಸ ಬಿಟ್ಟು ಕೆಸಿಂದ ನೀ ತಿರ್ಗಾಡವ ಊರಾಗ, ನಿನಗೆ 12 ತಗದ್ ಇರ್ತಾವ. ಆಗ ಎಮ್ಗಳು ಹಂಗೆ ನಿಂತಾವ ಅಲ್ಲಿ. ಅದಕ್ಕೆ ಮೇವಿಗೆ ಹಾಕೋದು, ಅದಕ್ಕೆ ಜಳಕ ಮಾಡಿಸೋದು, ಅದು ಹಾಲು ಹಿಂಡುದು ಯಾರು ಮಾಡ್ಬೇಕು? ಆಕೆ ಒಳಗೆ ಅದಾಳಲ್ಲ, ಎಲ್ಲ ಕೆಲಸ ಮುಗಿದ್ಮೇಲೆ ಅದು ಮಾಡ್ತಾ ತಗೋ. ಹಾಂ ರಾಜ್ಕುಮಾರ, ಮಹಾರಾಣಿಗೆ ಹಚ್ಚ ರಾಜ್ಕುಮಾರ್ ತಿರ್ಗಾಡ್ಕೋದು ಊರಾಗ ತಿರ್ಗಾವ ಮಾಡ್ತಾ ಬಿಡುವ ಮಾರ. ನಿಂದ್ರ ತಂಗಿ ತಂಗಿ ಬಾರವ. ಅಪ್ಪಂದ ಕಿರಿಕಿರಿ, ಮಗಂದ ಕಿರಿಕಿರಿ. ಏನ್ರಿ ಮಾಮಾರ? ಅದು ಗಿಂಡಿ ತಗೊಂಡು ಬಾ ಹಾಲಿಂದ. ಅದನ್ನ ಅವಾಗ ಹೇಳಿದ್ರೆ ತಗೊಂಬರ್ತಿದ್ನಿಲ್ರಿ. ಕಿರಿಕಿರಿ ಅಪ್ಪ ಅಪ್ಪಂದು ಮಗಂದು ಇಬ್ಬರದು. ತೋರಿ ಮಾಮ. ಹಾ ತಾರೆ ಬಾ ತಗೋ, ಇದು ಗಿಂಡಿ ತಗೋ. ಮೊದಲು ಹೋಗಿ ಶಿಸ್ತಾಗಿ ಹಾಲು ಹಿಂಡ, ಆಮೇಲೆ ಮೈ ತೊಳಿ ಕೆಸಿಂದ ಅದಕ್ಕೆ ಮೇವು ಹಾಕಿ. ನೀ ಎಲ್ಲಿ ಹೊರಗಡೆ ಹೋಗ್ತಿಲ್ಲ, ಹೋಗು ಊರಾಗ. ಆಯ್ತು ನೋಡಿ ಇವತ್ತು ನಿನಗೆ ಬ್ಯಾಂಕಿ ಬುಡಕ ಸೊಮ್ಮ ಸೀದಾ ಹೋಗ. ಇರುದು ಒಬ್ಬ ಮಗ ಆತ ಸುಮ್ ಮಾಮ. ಎದಕ್ಕೆ ಟ್ರಾಚಿಗೆ ಎದ್ದಿರಿ ಇವತ್ತು? ಏನು ಮಾಡೋದು, ಬರೀ ತಿರ್ಗಾಳಾಗ ಹೋಗ್ತೀನಿ. ಅದಕ್ಕೆ ಮೇವು ಹಾಕೋರು ಯಾವ್ದಕ್ಕ, ಅದಕ್ಕೆ ತೊಳೆಯೋರು ಯಾರು ಅದಕ್ಕೆ, ಇಲ್ಲಿ ಅಲ್ಲಿ ಹತ್ಯಾಗಿನ ಹುಲ್ಲು ದುನಿಯಾದ ಬೆಳೆದೈತಿ, ಅದಕ್ಕೆ ಕಿತ್ತು ತೆಗ್ಯಾವ್ರು ಯಾರ? ಮಕ್ಕೊಂಡಿದ್ರೆ ಇಷ್ಟು ದಿವಸ ಏನು ಮಾಡೋದು ಯಾವ? ಹೋಗ ಸೀದಾ ಅದು ಎಲ್ಲ ಹಿಂಡಿ ಕ್ಯಾಶಿಂದ ಡೈರಿಗೆ ಹಾಕಿದಿ ಪಾಡ. ಇಲ್ಲಿಗೆ ನಾವು ನೋಡ ಮಗನ. ತಂಗಿ ಸುಣ್ಣ ಐತನ ಒಳಗ? ಹಾ ನಮ್ಮ ಮಕ್ಳು ಏನಾದ್ರು ಧಮ್ಕಿ ಹಾಕಿ ಹೋಗ್ಬೇಕು, ನೀವು ನಮ್ಮ ಅಪ್ಪ ಹೋಗ್ಬೇಕು ಬಿಡಂಗಿಲ್ಲ ಮಾರ. ಏನು ಒಟ್ಟೆ ಸಾವ್ಕಾಸ್ ಊಬ ಹಾಂ. ಸೋನಿ ಮಾಡ್ದ ಮಾರ ನಿಂಗ. ನಮ್ಮ ಅಪ್ಪ ದುಡ್ಡು ಹೆಚ್ಚ ನನಗೆ. ಇರ್ಲಿ ಕೆಲಸ ಇರ್ಲಿ ಬಿಡ. ಅಲ್ಲಿ ನೀನ್ ಏನ್ ಮಾಡ್ತಾಳ ತೆಗ್ದಮ್ಮ ನಾವು ಬಾ. ಯಪ್ಪ ಇದನ್ನ ಹಾಲು ಇಡಬೇಕು, ಮೈ ತೊಳಿಬೇಕು, ಮೊಳ್ತಿರಿ ಮೇವು ತಂದು ಹಾಕ್ಬೇಕು. ಇವನ್ನೆಲ್ಲ ಕೆಲಸ ನನಗೆ. ಏನ್ ಮಾಡ್ತಾಳ ನಿಜ ಮರ ಇಡ ಹೋಗುನ್ ಬಾ. ಎದಕ್ಕೆ ಕಳ್ತಿ ರೆಡಿ ಐತೆ ಅದಾರ ನಿನ್ ಸಂಬಂಧ. ನಡಿ ಹಾಲು ಹಿಂಡೋದು ಆಟ ಇಲ್ಲ ಎಪ್ಪಂದು. ಹೌದಾ ಗಂಡು ಮಗ, ಇವೇನು ಹಾಲು ಹಿಂಡಿಲೂ ಇಲ್ಲ ಏನೂ ಇಲ್ಲ, ಎಲ್ಲೋ ತಪ್ಪಿಸ್ಕೊಂಡು ಓಡೋಗ್ಯಾನ. ಹಾಲು ಹಿಂಡಿಲ್ಲ ಏನೂ ಇಲ್ಲ, ಎಲ್ಲೋ ತಪ್ಪಿಸ್ಕೊಂಡು ಹೋಗ್ಯಾರ ಕಾಣ್ತೈತಿ ಇವ್ರೆ. ತಡಿ ಮಾಡ್ತೀನಿ ನೋಡಿ. ಮಾಮಾರಿ ಬರ್ರಿ ನೀವು. ಆಯ್ತು ನಿಮ್ಗೆ ಇವತ್ತು ಏನಾದ ಬರ್ರಿ ಇಲ್ಲಿ, ಬಲ್ಲ ಬರ್ರಿ. ಮತ್ತೇನಾತ ಬಾ. ಬಂದ ಇವತ್ತಾಯ್ತು ಬರ್ರಿ ಮಗಂದ. ರೊಟ್ಟಿ ತಿನ್ಲಾಗ್ತಿದೆ ಅಯ್ಯವ, ಹಸುವಾಗಿದ್ದು ಭಾಳ. ಅಲ್ಲ ನಿಮ್ಮ ಮಗನಿಗೆ ಏನು ಕೆಲಸ ಹೇಳಿದ್ರಿ ನೀವು? ಹಾಲು ಹಿಂಡ್ಲಾಕ, ಇದಕ್ಕೆ ಮೈ ತೊಳ್ಯಾಕ, ಮತ್ತೆ ಮೇವು ಹಾಕಲಾಕ. ಎಲ್ಲಾಗ್ಯಾರ ನಿಮ್ಮ ಮಗ? ಹಾ ಇಲ್ಲ, ನಿಮ್ಮ ಮಗನಿಗೆ ಒಟ್ಟ ಮೈ ಬಗಸ್ ಕೆಲಸ ಮಾಡಕ್ ಆಗೋದಿಲ್ರಿ. ನೋಡ್ರಿ ತಪ್ಪಿಸ್ಕೊಂಡು ಓಡ್ ಹೋಗ್ಯಾನವ. ಅಲ್ಲ ಅವನು ಎಲ್ಲ ನಾವೇ ಮಾಡ್ಬೇಕು ನಿಮ್ಮ ಮನ್ಯಾಗ. ಹಾಲು ಹಿಂಡಿಲ್ಲವ, ಹಾಲು ಹಿಡ್ತಾ ನೋಡ್ರಿ. ಏನು ಮಾಡ್ಬೇಕು ಈ ಹುಡುಗ? ಯವ ನೀರು ತಿಳಿಸಿ ಹೇಳ್ಬೇಕಲ್ಲ, ನನಗೆ ಸಾಕಾಗಿತ್ತವ. ಎಲ್ಲಿ ಹೋಗ್ಯಾನೇನೋ ಈಗ ಉಡಾಳ ದೋಸ್ತರ ಜೊತೆ ಎಲ್ಲಿ ಕುಡ್ಕೊಂಡು ಕೂತಿರ್ಬೇಕು ಈಗ. ಏನ್ ಕುಡ್ಕೋತ ಬರ್ತಾನ್ರಿ ಬರೋ ಜಗಳ. ನೀ ಅಳಬೇಡ ತಂಗಿ, ನಾ ನೀ ಅಳಬೇಡ ಯವ, ನೀ ಅಳಬೇಡ. ನೀ ಹತ್ರ ನನ್ನ ಮನೆಗೆ ಚಲೋ ಆಗುದಿಲ್ಲ. ಇವ ಬರ್ಲಿ ಕುರ್ಸಾಲ ಇವತ್ತು ಮನೆಗೆ, ಇವ್ನಿಗೆ ಬರೋಬ್ಬರಿ ಮಾಡ್ತೀನಿ ಇವತ್ತು. ಹಾ ನೀ ನಡಿ, ನಾನೇ ಹೆಂಡ್ತೀನಿ ನಡಿ ಇಡ. ನೀವು ಹೋಗುವ. ಇವತ್ತು ರೊಟ್ಟಿ ತಿಂದ ಕಸಿ ನಾನೇ ಹೆಂಡ್ತೀನಿ ಅವ. ಹೋಗು ಸಾಕು ಮಾಡ್ಯಾನ ಹೋಯಪ್ಪ. ಇರೋದು ಒಂದು ಮಗ ಆತ, ಭಾಳ ಜ್ವಾಕಿಂದ ಭಾಳ ಮುದ್ಲಿಂದ ಬೆಳೆಸಿದಕ್ಕೆ ಇದು ನನಗೆ ಕರ್ಮ. ಈ ರೊಟ್ಟಿ ಜೊತೆ ನನಗೆ ತಿನ್ನಿಸ್ಲಾಗತೈತಿ, ಉಣಿಸ್ಲಾಗ್ತಾನ ಮಗ. ತಂಗಿ ತಗೋಯವ, ಇದು ಹಾಲು ಕಾಸು, ಹಾಲು ಹಿಂಡಿ ನೋಡಿ. ಈಗ ಬಾಂದ್ರೇನ್ರಿ ಅವ್ರು? ಎಲ್ಲಿ ಬರ್ತಾನ? ಹೋಗಿರ್ಬೇಕು ಎಲ್ಲರ ಕುಡ್ಯಾಕ ಗಿಡ್ಯಾಕ, ಎಲ್ಲರ ಚೈನಿ ಮಾಡ್ಕೋದು. ಎಲ್ಲಿ ಯಾಕೆ ಕಬ್ಬಿನ ಫಡ್ದಾಗ ಉಡಾಳ್ ದೋಸ್ತರು ತಗೊಂಡು ಎಲ್ಲಿ ಬಿದ್ದಾನೋ ಏನೋ. ನನಗಂತೂ ಸಾಕಾಗೈತೆ ಅವ ತಂಗಿ. ಬರ್ಲಿ ಇವ ಇವತ್ತು ಮನೆಗೆ, ಇವನ್ನ ಬರೋಬ್ಬರಿ ಮಾಡ್ತೀನಿ ಇವತ್ತು. ಬಾಲ್ರಿ ನಾನು ಒಂದ್ ಕೈ ತಗೋತೀನ್ರಿ ಇವತ್ತು. ನೀನು ತಗೋ, ನಾನು ತಗೋತೀನಿ, ಬಿಡುವುದಿಲ್ಲವ. ಇವ್ ಸಾಕಾಗಿತ್ತು ನೋಡು. ಒಬ್ಬನೇ ಮಗ ಆತ ದುನಿಯಾದ ಮುದ್ಲಿಂದ ಬೆಳೆಸಿದಕ್ಕೆ ನನಗೆ ಶಿಸ್ತಾಗಿ ನನ್ನ ಗೂಟ ಬಡ್ಲಾಗತ್ತಾನವ. ಬುದ್ಧಿ ಕಲಿಸ್ಬೇಕಿತ್ತು.
ಕಲಿಸ್ಬೇಕಿತ್ರಿ. ಏನು ಬುದ್ಧಿ ಕಲಿಸಲ್ಲವ ಆಕಿ ಅವ್ರ ಅವು ಇದ್ದಳ ಅವ್ರ ಅವ್ವ ಆಕಿ ಚಂದ ಹರಿದು ಹೋಗಿಲ್ಲ ಆಕೆ ಅವ್ನ ಸಲುವಾಗಿ ನಿನ್ನ ಜೀವನ ಕೂಡ ನಾ ಹಾಳು ಮಾಡಿ ನೋಡ್ರು. ಬರ್ಲಿ ಮತ್ತೆ 4 ಎಕರೆ ಹೊಲ ಇತ್ತು, 5 ಎಕರೆ ಕಬ್ಬಿನ ಫಳ ಹೋಯ್ತು ಇವನ್ ಸಲುವಾಗಿ ಸಾಕಾಗಿ ಬರ್ಲಿವ ಮಗ ಬಾರ್ಲಿ ಅಲ್ಲಿದ್ದೀನಿ ಮಗನ. ಮನ್ಯಾಗ ಗಂಡಸ್ಕರೆ ಅವ್ನು ಎಲ್ಲ ಕೆಲಸ ಮಾಡಿಸ್ತಾರ ನೋಣ ಅಪ್ಪ ಸುಶಿ ಕೂಡೆ ಬಿಡ್ಬಲ್ವಪ್ಪ ದಕ್ಕದಲ್ಲಿ ಇವತ್ತಕ್ಕೆ ಐ ಆಮ್ ಸ್ಟಡಿ ಯಾರು ಕೊಡ್ದಾರೆ ನಾ ಕೊಡ್ದಿಲ್ಲ. ಬರಬೇಕು ವಾ 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 ರಾಜಾದಿರಾಜ ರಾಜಕುಮಾರ 5 ಎಕರೆ ಕಬ್ಬಿನ ಪಡ ಗುಡುಂ ಬಾ 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 4 ಎಕರೆ ಹತ್ತಿನ ಹೊಲ ಗುಡುಂ ಎಮ್ಮಿಗೋಳು ಗುಡುಂ ಆಕಳುಗಳು ಗುಡುಂ ಆರಿಸುದ ಗುಡುಂ ಅವನು ನಿನ್ನ ಎಂತ ಬಿಟ್ಟಿಲ್ಲ ಆಗಲ್ಲ ಕಬ್ಬಿನ ಪಡ ಅನ್ಬೇಡ ನಿಮ್ಮ ಮೌನ. ಏನಲ್ಲಿ ಈಗ ಇದ್ರ ಅನ್ಬೇಕಲ್ಲ. ಈಗ ಎಲ್ಲ ಕಬ್ಬಿನ ಪಡ ಎಲ್ಲ ಕುಡಿದು ಹಾಳು ಮಾಡಿಬಿಟ್ಟೆ ಮಗನ. ಈಗ ಕಬ್ಬಿನ ಪಡ ಇಲ್ಲ ಯಾಕೆ ಅನ್ಬೇಕಿಲ್ಲ ಏನ ಚಿಪ್ಪಡ ಸುಳಿ ಮಗ ನಿನ್ನ ಕರ್ಕೊಂಡು ಹೋಗಿ ಕುಡಿಸ್ಕೇಶನ್ ಕಳ್ಸಾನು ಮಗನ. ಸಮಾಧಾನ ಯಾವ ಕರ್ಕೊಂಡೋಗಿಲ್ಲ. ನೀನು ಇಲ್ಲಿ ನಂಗೆ ನಿಂದ್ರಕ್ ಸ್ಟಡಿ ಇಲ್ಲ. ಯಾಕೆ ಸ್ಟಡಿ ಇರ್ತೈತಿ ಮಗನ? ಹಾಲು ಕುಡಿ ಅಂದ್ರ ಮಗನ ಆಲ್ಕೋಹಾಲ್ ಕುಡ್ದಕೇಶನ್ ಮನೆಗೆ ಬರ್ತಿ. ಇಲ್ಲಿ ಬೇಡ ಅಲ್ಲಿ ಹಿಂಸರಿ ಬಾ ಹಿಂದ ಬಾ ನೀನು ಸೀದಾ ನಡ್ಯಾಕ ಬರಾಕಿದ್ರಿ ಎಟ್ಟು ಕುಡ್ದೀವಲ್ಲೇ ಸಾಕಾಗೈತಿ. ಸಾಕಾಗೈತಿ ನಿನ್ನ ಸಲುವಾಗಿ. ಈಗ ಉಡಾಲ್ ಜೊತೆ ತಿರುಕೇಸಿಂದ ಉಡಾಲ್ ಆಗ್ಯಾನ ನನ್ನ ಮಗ ಅಂತ ಮದುವೆ ಮಾಡಿದ್ರು ಕೂಡ ಚಂದ ಜೀವನ ಮಾಡಕ್ ಬರಂಗಿಲ್ಲ ನಿನಗ. ಪಡಿಬೇಡ ಏನ ಯಾಕೆ ಪಡಿಬೇಡ ನೆತ್ತಿಗೆರಿಸ್ಬೇಡ. ಈಗ ಯಾಕಪ್ಪ ಆಲ್ಕೋಹಾಲ್ ಮಸ್ತಾಗಿ ನೆತ್ತಿಗೆರಿತೀಗ ಮಾತಾಡೋಡು. ನಾ ಮಾತಾಡ್ಬೇಡ ಕೇಳ ನಾ ನಿಮ್ಮ ಅಪ್ಪದಿನ್ಲೇ ತಗದಾವ್ ಕೊಂಡ್ರು ಗೊತ್ತೈತಿ. ಕುಡ್ಲೇ ಕುಡಿರ್ತೀನಿ ನೋಡು ಬಾ ಮುಂದೆ ಹೇಳ. ನೀ ಬಾಳ ಮಾತಾಡ್ಬಿಡ್ರು. ನಿಮ್ಮ ಅಪ್ಪದಿನ್ಲೇನಾ ನೀ ತಗದಾವ್ ಗೊತ್ತೈತು. ನೀ ಮಾತಾಡ್ಬೇಡ. ಯಾಕ ಅಕ್ಕಿಲ್ಲಲ್ಲ ಯಾರ ಅಕ್ಕಿಲ್ಲದಲ್ಲ ಯಾರು ಕಟ್ಕೊಂಡ್ ಮದ್ವಿ ಮಾಡಿಸಿದಲ್ವ ಅಕ್ಕಿಲ್ಲ. ನೀನ್ ಹೇಳ್ತೀನ ತಂಗಿ ಬಾರ ಬಾನಿಯ ಇವ ಬಾಳ ನಡ್ಸ್ಯಾನ ಬಾ ಇವತ್ತ ಶಿಸ್ತು ಫುಲ್ ಕುಡ್ದು ಬಂದ ಮಗ. ಬಾ ತಂಗಿನಿ ಕರ್ಸ್ರಿ ಬಂದ್ ನೋಡ ಹೇಳಿಗ ನೋಡ ಎಷ್ಟು ಕುಡ್ದು ಬಂದ ನೋಡವ. ಆವಾಜ್ ಮಾಡಬೇಡ. 1 ಮಿನಿಟ್ ಇರು. ठहरिया बोल बे चुप रे बाबा. बाबा छू मैं तेरा चुप बोल बे साले. ನಿಮಿಷ ಸುಮ್ ಕೊಡ್ರು. ಈಗ ನಿನ್ನ ಗಂಡನ ಮನಿಗೆ ಒಬ್ಬನ ಮಗ. ಗಂಡ ಇದ್ರ ಗಂಡ ಆಗಿರೋಲ್ಲ ಮಗನ. ಮನಿಗೆ ಒಬ್ಬನ ಮಗ. ಒಬ್ಬನೇ ಮಗ ಇದೆಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ಸಮಾಧಾನ ಗಂಡ ಮಗ ಮನಿಗೆ ಒಬ್ಬನ. ನಾನ್ ನಿನ್ನ ಗಂಡ. ನಾವು ನಮ್ಮ ಅಪ್ಪನ ಕಡೆಯಿಂದ ಕೆಲಸ ಹಚ್ಚಕೈತಿ ನನಗ. ಮುಚ್ಚ ಬಾಯ್ ಏನ ಮುಕುಳಿ ಬೆಂಕಿ ಇತ್ತಿ ಹಾಲು ಎನ್ನದ್ರಂತೆ. ಹೇಳ್ತಿ ಮೇಲೆ ಕೈ ಮಾಡ್ತಿ ಮಗನ. ಬಾ ಬಾ ಇವಿ ನೀನು ಹೊಡಿ ಇನ್ನೇನೋ 4 ವಾದ ಹಿಂಗ ಬುದ್ಧಿ ಬರಂಗಿಲ್ಲ ಇವನಿಗೆ. ಹಚ್ಕೊಡಿ ನಗ್ತಲ್ಲ ಹೋಗ ಓಡೋದ್ ನೋಡವ ನನಗೆ ಓಡೋಕ್ಕಾಗಲ್ಲ ಯಾವ ಏನ್ ಮಾಡ್ಲಿ. ಮಗನ ಹಿಡಿ 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 ಅವನಿಗೆ ಹಿಡಿ ಹಿಡಿ. ನೀ ಬೇಡ ಯಾವ ನನಗೆ ಬೇಡ ನನಗೇನು ಹಾಕುದಿಲ್ಲ ಅವನಿಗೆ ಮಗನ ಬಿಡಬೇಡ ಅವನಿಗೆ ಅವನಿಗೆ ಬಿಡಬೇಡ. ಮಗನ ಇವ ಮಗ ಇವ ಆಲ್ಕೋಲ್ ಕುಡ್ದಾನು ನೀನು ಶರ್ಬತ್ ಕುಡ್ದು ಬಂದಾನ ಇವತ್ತು ಸಾಕು. ನಿಂದ್ರಲೆ ಹಿಡಿ ಅವನಿಗೆ ಬಿಡಬೇಡ ಬಿಡಬೇಡ ಅವನಿಗೆ ಹಿಡಿ ಹಿಡಿ ಮಗನು. ಹಿಂಗಾದ್ರೆ ಇವ ಸಿಗಂಗಿಲ್ಲ ನಿಂದ್ರ ಬೇಡ ಇದನ್ನೇ ಹೋಗಿದ್ದೀನಿ. ಹಿಡಿ ಅವನಿಗೆ ಮಗನಿಗೆ ಹಿಡಿ. ಯವ್ವ ಮಗನ ಸಿಕ್ಕಿ ನೋಡ ಎಟ್ರ ಕುಡ್ದೇವಲ್ಲೇ ಎಟ್ರ ಓಡಾಡ್ಲಾಗತ್ತಿ ಬಾ ನೀ ಕಡೆ. ಓ ಯಪ್ಪ ನಿನ್ನ ಕಾಲಿಗೆ ಬೆಳ್ಳೇನ ಇಲ್ಲೋ ಬಸ್ಸು ಯಾಕು ಎಟ್ಟು ಕುಡ್ದೇವಲ್ಲೇ ಮಗನ. ಇಟ್ಟು ಕುಡಿಬಾರ್ದು ಯಪ್ಪ ಕುಡಿಬಾರ್ದು. ಕುಡ್ದು ಜೀವನ ಹಾಳು ಮಾಡ್ಕೊಂಡ್ರೆ ಹ್ಯಾಂಗ ಮುಂದೆ ಯಪ್ಪ. ಏನು ಹೇಳಿ ಇವನಿಗೆ ಅರುಣ ಇದ್ರ ಹೇಳೋದು ಪಾಡ್ಲ ಮಗನ. ಇಲ್ಲಿ ತಿಳ್ಕೊ ಒಂದು ಮಾತ. ನಾವು ರೈತರು ಹೊಲದಾಗ ಬೆವರು ಸುರಿಸಿ ಅನ್ನ ತೆಗೆದು ಜಗತ್ತಿಗೆ ಅನ್ನ ಹಾಕೋರು ನಾವು ರೈತರು.
ನೀ ರೈತರ ಮಗ ಆಗಿ ಹಿಂಗಾಕಿ ಅಂದ್ರೆ ಹ್ಯಾಂಗೋ ಮಗನ ರೈತರ ಮಕ್ಕಳಂದ್ರೆ ಯಾರೂ ಹೆಣ್ಣು ಕೊಡಕ್ಕೆ ತಯಾರಿಲ್ಲ ಈಗಿನ ಕಾಲದಾಗ ಜಗದಾಗ ಅಂಥದ್ರಾಗ ನೂರು ಹಳಿ ತಿರುಗಾಡಿ ನಿನಗೆ ಚಿನ್ನದಂತ ಒಂದು ಹುಡುಗಿ ತಂದು ಗಾಂಟ್ ಹಾಕಿನು ಅದೆಲ್ಲ ಬಿಟ್ಟು ಕಳ್ಸಿದ್ದು ಎಲ್ಲ ಮರದ ಕಳ್ಸಿನಿ ಚಲೋ ತಾಗಿ ನೀವು ಹೊಲ್ದಾಗ ಕೆಲಸ ಮಾಡಿ ಕಳ್ಸಿ ನೀನು ಜೀವನ ನಡೆಸೋದು ಬಿಟ್ಟು ಕಳ್ಸಿನಿ ಇದೇನು ಇದು ಎಲ್ಲಿ ಕಲ್ತೀವೋ ನೀ ಚಟ ಮಗನ ಏನಾಯ್ತು ಹೊಲ್ದಾಗ ಹೊಲ್ದಾಗ ಏನೈತಿ ಮಗನ ಎಲ್ಲಿ ಬೆಳಿನ ಬರೋತ್ ಬಿಡು ತೋ ನನ್ನ ಜೀವನ ಬೆಳಿ ಸಲುವಾಗಿ ನಮ್ಮ ಜೀವನ ಹಾಳಾಗೈತೆ ನಮ್ದು. ನೀ ಮಾಡ್ಕೊಂಡು 4 ಎಕರೆ ಹತ್ತಿರ ಪಡ ಇತ್ತು, 5 ಎಕರೆ ಕಬ್ಬಿನ ಪಡ ಇತ್ತು, ಎಲ್ಲ ನೀ ಕುಡ್ದು ಹಾಳು ಮಾಡ್ಕೊಂಡ ಇರೋದು ಒಂದು 2 ಎಮ್ಮೆ 2 ಆಕಳ ಇಟ್ಕೊಂಡು ಕೂತಿ ಅದ್ರ ಮೇಲೆ ಹಾಲು ಹಾಕಿ ಡೈರಿಗೆ ನಾವು ಜೀವನ ಸಾಗಿಸ್ಲಾಕತ್ತೇವು. ಅಷ್ಟ್ರೆ ಯಾರು ಇರಲಿ ಇಲ್ಲ ನಿನ್ನ ಮುಂದೆ ಬರುವಂಥ ಪೀಳಿಗೆರೆ ಒಂದ್ಸಲ ನೋಡು ಮಗನ. ಯಪ್ಪ ರೈತರು ಯಾರು ಹೆಣ್ಣು ಕೊಡಲ್ಲ, ಊರು ತಿರುಗಾಡಿ ನನಗೆ ಒಂದು ಚಿನ್ನದಂತ ಒಂದು ಹುಡುಗಿ ತಂದು ಗಟ್ಟು ಹಾಕಿನ ಅದಕ್ಕೆ ನೋಡ್ರೆ ಜೀವನ ಮಾಡು ಮಗನ. ನಾವು ಹೊಲ್ದಾಗ ಏನಾಯ್ತು ಯಾವ ಬೆಳೆ ಬರೋದು ನಮ್ಮ ಸಂಗಟ ನಮಗೆ ಯಾವ ಸಂಗಟ ಕುಡಿಯತ್ರಿ ಅಂತ ಕೇಳ್ತೀರನ ಎದಕ್ಕೆ ಕುಡಿ ಬಂದ್ರಿ ಅಂತೀರಿ ನೀವು ಯಾವ ಸಂಗಟ ಕುಡಿಯಾಯ್ತು ನಾವು ಎದಕ್ಕೆ ಕುಡಿಯಾಕತಿಪ್ಪ ಎಲ್ಲಿ ಬೆಳೆ ಬರೋದಿತ್ತಿಲ್ಲ ಎಲ್ಲಿ ಬೆಳೆ ಐತಿ ಕಬ್ಬು ಹಾಕಂದೆ ಕಬ್ಬು ಹಾಕಿನ್ಯ ಕಬ್ಬ ಮನಾರ್ ಬೆಳೆದ್ ನಿಂತೈತಿ ನಿಂತೈತ್ಲ ಆ ಕಬ್ಬಿಗೆ ಬೆಲೆ ಎಲ್ಲಿ ಕೊಟ್ರ ನಮಗೆ ಕಬ್ಬು ಕಡಿಯಾಕ ಆಳುಗಳು ಹಚ್ಚಾಕ ರೊಕ್ಕಿಲ್ಲ ಅದಕ್ಕೆ ಕುಡಿಯತ್ತಿ ನಾವು ಸಂಗಟಕ್ಕ. ಈಗ ನೀ ಹಿಂಗೆ ಕುಡ್ಕೋತ ನೀನು ಶರೀರ ಹಾಳು ಮಾಡ್ಕೊಂತ ಜೀವನ ಹಾಳು ಮಾಡ್ಕೊಂಡ್ರೆ ಏನು ಸಿಗ್ತೈತಿ ಬಸ್ಸು ಏನು ಸಿಗ್ತೈತಿ. ಈಗ ನೀ ಹಿಂಗೆ ಕುಡ್ಕೋತ ಊರಾಗ ತಿರುಗಾಡಿದ್ರೆ ಆಕೆ ಅದಾಳ ಆಕೆ ನೀನು ಹೇಳ್ತಿ ಆಕಿನೂ ಹೋಗಿ ಬರ್ತಾಳೆ ನಿನ್ನ ಬಿಟ್ಟು ಕೇಸಿಂದ ಆಕಿ ಹೋದ ಮ್ಯಾಲ ಈಗ ನಿನ್ನ ತಗೊಂಡು ನಾ ಏನು ಮಾಡಲಿ ನಾನು ಯಾವುದಾದ್ರೂ ಕೆರೀರ ಬಾವಿರ ನೋಡ್ಕೋತೀನಿ ಮಗನ ನೋಡ್ಕೋತೀನಿ ಹೋಗ್ರಿ. ಇಷ್ಟೆಲ್ಲ ಅಪ್ಪಾರ ಬುದ್ಧಿ ಹೇಳತ್ತಾರ ಬುದ್ಧಿ ಬಂದಿಲ್ಲ ಇನ್ನು ಮಾಮಾರ ಇವ್ರನ್ ಕುಡೋದ್ ಬಿಡೋಗಿಲ್ಲ ಮತ್ ನೀವು ಸಾಯ್ತೀನಿ ಅನ್ನಕತ್ತೀರಿ ಮತ್ ನಾವ್ ಒಬ್ಬಕ್ಕೆ ಮನೆಗೆ ಏನ್ ಮಾಡ್ಲಿ ಹೇಳ್ರಿ ನಾನು ನಮ್ ತವ್ರ ಮನೆಗೆ ಹೋಗ್ಬಿಡ್ತೀನಿ ಹೇಳ್ರಿ. ಕುಡ್ರ ಏನಪ್ಪ ಕುಂಡ್ರ ಅಂತೇಳ ಕುಂಡ್ರವ ನೋಡ ನಾ ಕುಡಿದ ಸಂಗಟ ಒಂದ ನಮಗ ಬೆಳಿ ಇಲ್ಲ ಬೆಳಿ ಬರೋತ್ತು ಸಂಗಟ ಹೌದು ಕಬ್ಬು ಹಾಕಿದ್ನಿ ಕಬ್ಬಿಗೆ ಫ್ಯಾಕ್ಟ್ರಿ ಕಳ್ಸಕ್ಕೆ ಆಳುಗಳು ದುಡಿಸ್ಬೇಕು ಕಬ್ಬು ಕಡಿಸ್ಬೇಕಂದ್ರೆ ರೊಕ್ಕಿಲ್ಲ ಈ ಸಂಗಟ ಕುಡಿಯತ್ತಿದ್ನಿ ಆಯ್ತು. ಇನ್ನು ಮುಂದೆ ನಿಮಗಿಟ್ಟೆಲ್ಲ ಕುತ್ತಿಗೆ ಬಂದೈತಿಲ್ಲೋ ತಪ್ಪಾತು. ನಾ ಏನೋ ಮನೆ ಬಾರೆಲ್ಲ ನನ್ನ ಹೆಸ್ರ ಮೇಲೆ ನಡೆಯತೈತಿ ನಾ ಎಲ್ಲಿಂದ ತಂದು ಹಾಕತ್ನಂತ ನಾ ತಿಳ್ಕೊಂಡಿದ್ನಿ. ಆದ್ರೆ ನೀವು ಬರೀ ಹಾಲಿನ ಮೇಲೆ ಜೀವನ ನಡೆದೈತು ತಪ್ಪಾತು ಯಪ್ಪ. ಕುಡಿಬೇಡಿ ಇನ್ನು ಮುಂದೆ ನಾವು ಒಟ್ಟ ಕುಡಿದಿಲ್ಲ ಕುಡಿಯಂಗಿಲ್ಲ ಒಟ್ಟ ಕುಡಿಯಂಗಿಲ್ಲ. ಆಯ್ತು ಏನು ನೀನು ನೋಡು ನೀನು ಪಕ್ಕ ಆಯ್ತು ಕೇಳ ಇದ ಲಾಸ್ಟ್ ಮಾತು ಇದ ಫಸ್ಟ್. ಇನ್ನು ಮುಂದೆ ಕುಡಿದಿಲ್ಲ ಕುಡಿಯಂಗಿಲ್ಲ ಏನ ಮಣಿದೂರ ರಾಣಿಪ್ಪ ನಾ ಕುಡಿದಿಲ್ಲ. ಆದ್ರೆ ಬೆಳಿಗ್ಗೆ ಎದ್ದು ಕೂಲೆ ಶಗನ ನೀನ ಬೆಳಿಬೇಕು, ಹಾಲು ನೀನ ಹಿಂಡ್ಬೇಕು, ಎಮ್ಮೆ ದನಗಳೆಲ್ಲ ನೀನ ತುಳಿಬೇಕು. ನಾ 10 ಗಂಟೆ ಕೇಳೋಣ. 10 ಗಂಟೆಗೆ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ತಾವೇನೋ ವಿಡಿಯೋ ವೀಕ್ಷಣೆ ಮಾಡಿದ್ರಿ ತಮ್ಮೆಲ್ಲರಿಗೂ ಇಷ್ಟವಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಈ ವಿಡಿಯೋ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ಈಗಿನ ಯುವ ಪೀಳಿಗೆಯಲ್ಲಿ ಇರ್ತಕ್ಕಂಥ ರೈತರ ಮನೆತನದ ಕುರಿತು ಈ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಮ್ಮ ತಮ್ಮೆಲ್ಲರಿಗೂ ಇಷ್ಟವಾಗಿತ್ತು ಅಂತ ನಾವು ಅನ್ಕೊತೀವಿ. ಅದರ ಜೊತೆಗೆ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.